ಕನ್ನಡ ಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಈ ವಿಡಿಯೋದಲ್ಲಿ ಸ್ಟಾಕ್ ರಿಜಿಸ್ಟರ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೆಳಗಡೆ ಏನು 3 ಅಂತ ಆಪ್ಷನ್ ಇದೆ. ಈ ಕೆಳಗಡೆ ಅಂತ ಈ ಆಪ್ಷನಿಗೆ ಬಂದುಬಿಟ್ಟು ಅದನ್ನ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇಲ್ಲಿ 3 ಆಪ್ಷನ್ ಒಳಗಡೆ ಬಂದ ಮೇಲೆ ಸ್ಟಾಕ್ ರಿಜಿಸ್ಟರ್ ಅಂತ ಏನಿದೆ ಇದನ್ನು ನಾವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಟಾಕ್ ರಿಜಿಸ್ಟರ್ ಓಪನ್ ಆದ ತಕ್ಷಣ ಯಾವ ತಿಂಗಳಲ್ಲಿ ಇದ್ದೇವೆ ಅನ್ನುವಂಥದ್ದು ತೋರಿಸುತ್ತೆ. ಕೆಳಗಡೆ THR ಏನು ರೇಷನನ್ನು ನೀವು ಕೊಡ್ತೀರೋ ಆ ಮಾಹಿತಿನ ಹಾಕುವಂಥದ್ದು, HCM ಅಂದರೆ ಬಿಸಿ ಊಟ ಏನು ಕೊಡ್ತೀರೋ ಆ ಮಾಹಿತಿಯನ್ನು ಹಾಕುವಂಥದ್ದು. ಮೊದಲನೇದಾಗಿ THR ನೀವು ಯಾರಿಗೆ ವಿತರಣೆಯನ್ನು ಮಾಡ್ತೀರಿ ಅವರ ಮಾಹಿತಿಯನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಕೆಳಗಡೆ ಏನು ನೀಲಿ ಕಲರ್ ಇದೆಯಲ್ಲ ಅದನ್ನು ಕ್ಲಿಕ್ಕನ್ನು ಮಾಡಿದಾಗ ನೀವು ಯಾರ್ಯಾರಿಗೆ THR ಕೊಡ್ತೀರಿ ಅವರ ಮಾಹಿತಿನ ನೀವು ಇಲ್ಲಿ ಬಾಕ್ಸ್ನಲ್ಲಿ ದಾಖಲಿಸ್ತಾ ಹೋಗಬೇಕು. ಹಾಕಿಬಿಟ್ಟು ಕೊನೆಗೆ ಯಾವ ದಿನಾಂಕದಂದು ನೀವು ಸ್ಟಾಕನ್ನು ರಿಸೀವ್ ಮಾಡಿದರೆ ಆ ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆಗೆ ಇಲ್ಲಿ ಆ್ಯಡೆಡ್ ಸ್ಟಾಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ಕನ್ನು ಮಾಡಿದರೆ ನೀವು THR ಸ್ಟಾಕ್ ರಿಸೀವ್ಡ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸ್ಟಾಕ್ ರಿಕ್ವೈರ್ಡ್ ಅಂತ ಇದೆಯಲ್ಲ ಅದು ನೀವು ಹಾಕುವಂಥ ಮಾಹಿತಿ ಅಲ್ಲ, ಅದು ತಾನಾಗೆ ಅಪ್ಡೇಟ್ ಆಗುವಂಥದ್ದು. ಕೇವಲ ನೀವು ಸ್ಟಾಕ್ ರಿಸೀವ್ಡ್ ಪ್ಯಾಕೆಟ್ಸ್ ಅಂತಿದೆಯಲ್ಲ ಅದನ್ನು ಮಾತ್ರ ಮಾಹಿತಿಯನ್ನು ಹಾಕುವಂಥದ್ದು. ಇನ್ನು ಸ್ಟಾಕ್ ಡಿಸ್ಟ್ರಿಬ್ಯೂಟೆಡ್ ಅನ್ನೋಂಥದ್ದು ಏನಿದೆಯಲ್ಲ ಅದನ್ನು ತಿಂಗಳ THR ಹಾಕಿದಾಗೆ FRS ಮಾಡಿದ ಹಾಗೆ ತಾನೇ ಮಾಹಿತಿ ತೆಗೆದುಕೊಳ್ತಾ ಹೋಗುತ್ತೆ. ಕೇವಲ ನೀವು ಹಾಕುವಂಥ ಮಾಹಿತಿಯನ್ನು ಸ್ಟಾಕ್ ರಿಸೀವ್ಡ್ ಮಾಹಿತಿಯನ್ನು ಮಾತ್ರ ನೀವು ಕೆಳಗಡೆ ದಾಖಲಿಸುವಂಥದ್ದು. ನೀಲಿ ಕಲರ್ ಪ್ಲಸ್ ಮಾಡಿದಾಗ ಹೇಳಿದ್ನಲ್ಲ ಅಲ್ಲಿ ನೀವು ಯಾರ್ಯಾರಿಗೆ THR ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅವ್ರ ಮಾಹಿತಿನ ಹಾಕಿ ಡೇಟನ್ನು ಹಾಕಿಬಿಟ್ರೆ ಮುಗಿದು ಹೋಯಿತು. ಇನ್ನು ಈಗ ನೆಕ್ಸ್ಟ್ ನೋಡ್ತಾ ಇರುವಂಥದ್ದು ಬಿಸಿ ಊಟ HCM ಬಗ್ಗೆ ಮಾಹಿತಿಯನ್ನು ಹಾಕುವಂಥದ್ದು. ಅದನ್ನು ಏನು ಮಾಡೋದು, ಸೆಲೆಕ್ಟನ್ನು ಮಾಡ್ಕೋಬೇಕು. ಮಾಡಿಕೊಂಡಾಗ ಇಲ್ಲಿ 2 ಆಪ್ಷನ್ಗಳಿದ್ದಾವೆ ಹೇಳಿದ್ನಲ್ಲ, ಇದನ್ನು ಬಿಟ್ಟುಬಿಡಿ. ಸ್ಟಾಕ್ ರಿಕ್ವೈರ್ಡ್ ಅನ್ನೋದು ತಾನೇ ಅಪ್ಡೇಟ್ ಆಗುತ್ತೆ. ಇಲ್ಲಿ ಕೆಳಗಡೆಗೆ ಬಂದಾಗ 2 ಇದ್ದಾವೆ, ಅಂದರೆ ಸ್ಟಾಕ್ ರಿಸೀವ್ಡ್ ಬಗ್ಗೆ ಹಾಕಬೇಕು. ನೀವು ಯಾರಿಗೆ ಬಿಸಿ ಊಟನ ಕೊಡ್ತೀರೋ ಅವ್ರ ಮಾಹಿತಿನ ಹಾಕುವಂಥದ್ದು. ಇದೇನಿದೆ HCM ಸ್ಟಾಕ್ ರಿಸೀವ್ಡ್ ಇನ್ ಪಾಕೆಟ್ ಅಂತಿದೆ, ನಾವು ಇದ್ರ ಮಾಹಿತಿ ಹಾಕೋದು ಬೇಡ, ನಾವು ರೇಷನನ್ನು ತೆಗೆದುಕೊಳ್ಳುವಂಥ ಮಾಹಿತಿಯನ್ನು ಹಾಕುವಂಥದ್ದು. ಹಾಗಾಗಿ ನಾವು ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ನೀವು ಮಧ್ಯಾಹ್ನದ ಬಿಸಿ ಊಟ ಯಾರ್ಯಾರು ಕೊಡ್ತೀರಿ ಅವರ ಮಾಹಿತಿನ ಹಾಕಿಬಿಟ್ಟು ನೆಕ್ಸ್ಟು ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಂತರದಲ್ಲಿ ಆ್ಯಡೆಡ್ ಸ್ಟಾಕ್ ಅಂತ ಕೊಟ್ಬಿಟ್ರೆ ಮುಗೀತು. ಇದು HCM ಸ್ಟಾಕ್ ರಿಸೀವ್ಡ್ ಮಾಹಿತಿ ನಿಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಸ್ಟಾಕ್ ಡಿಸ್ಟ್ರಿಬ್ಯೂಟ್ ಆಯ್ತಲ್ಲ ಅದು ತಾನಾಗೆ ನೀವು ದಿನನಿತ್ಯ ಹಾಜರಿ ಹಾಕ್ತಾ ಹಾಗೆ THR ಕೊಟ್ಟ ಹಾಗೆ FRS ಮಾಡಿದ ಹಾಗೆ ಇಲ್ಲಿ ಮಾಹಿತಿ ತೆಗೆದುಕೊಳ್ತಾ ಹೋಗುತ್ತೆ. ನಿಮಗೆ ಕೇವಲ ಕೆಲಸ ಏನಂದರೆ ರಿಸೀವ್ಡ್ದಷ್ಟೇ ಮಾಹಿತಿಯನ್ನು ಇಲ್ಲಿಯೂ ಸಹ ಹಾಕುವಂಥದ್ದು. ಇದಿಷ್ಟೇ, THR ಆದರೂ ಆಗಿರ್ಬೋದು, HCM ಆದರೂ ಆಗಿರ್ಬೋದು. ಇಲ್ಲಿ ಕೇವಲ ನೀವು ರಿಸೀವ್ಡನ್ನು ಮಾತ್ರ ಮಾಹಿತಿಯನ್ನು ಹಾಕಿದರೆ ಮುಗೀತು. ಇದೇ ಸ್ಟಾಕ್ ರಿಜಿಸ್ಟರ್. ಇಷ್ಟೇ ಇರುವಂಥದ್ದು, ಮತ್ತೇನು ಹೆಚ್ಚು ಇಲ್ಲಿ ಕೆಲಸ ಇಲ್ಲ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು.